ಆತ್ಮೀಯ ತರಬೇತಿದಾರರೇ, ಇವತ್ತಿನ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಸ್ಟೂಡೆಂಟ್, ಈಗಾಗಲೇ ನಾವು ವರ್ಕ್ಶಾಪ್ನಲ್ಲಿ ಪ್ಯಾಜನರ್ಸ್ ಮಾಡಬೇಕಾದ್ರೆ, ಪಾಠ ಮಾಡಬೇಕಾದ್ರೆ ಅಥವಾ ಪ್ಯಾಜನರ್ಸ್ ಅನ್ನು ನೀವು ಬಳಸುವಾಗ ತಮಗೆಲ್ಲರಿಗೂ ಒಂದು ಪ್ರಾಕ್ಟೀಸ್ ಇದೆ. ಟೆಂಪ್ರರಿ ಪ್ಯಾಜನರ್ಸ್ ಆದಂಥ ನಟ್ಟು ಬೋಲ್ಟನ್ನು ನೀವು ಅಸೆಂಬಲಿಯಲ್ಲಿ ಫ್ಯಾಬ್ರಿಕೇಶನ್ಸ್ನಲ್ಲಿ ಬಳಸುವಂಥ ಸಂದರ್ಭದಲ್ಲಿ ನಮಗೆ ಒಂದು ಪ್ರಾಕ್ಟೀಸ್ ಇದೆ. ಏನಪ್ಪ ಪ್ರಾಕ್ಟೀಸು ನೋಡಿ, ಈ ಪ್ಯಾಜನರ್ಸ್ನಲ್ಲಿ ನಿಮ್ಮ ಎಲ್ಲ ನಟ್ಸು ಬೋಲ್ಟ್ಸು ಎಲ್ಲ ಕಾಣಿಸ್ತಾ ಇದೆ. ಈ ನಟ್ಟು ಬೋಲ್ಟ್ಸ್ ನಡುವೆ ನಿಮಗೆ ಒಂದು ವಸ್ತು ಕಾಣಿಸ್ತಾ ಇದೆ. ಅದೆಲ್ಲರಿಗೂ ತಮಗೆ ಗೊತ್ತಿರಬೇಕು. ಏನು ಅಂತ ಕರಿತೀರಿ? ಅದನ್ನ ವಾಸರ್ಸ್ ಅಂತ ಕರಿತೀವಿ. ಈ ವಾಸರ್ಸ್ ನೋಡಿ, ಇಲ್ಲಿ ಅಸೆಂಬ್ಲಿ ಆಗಿದೆ, ಇಲ್ಲಿ ವಾಸರ್ಸ್ ಇದೆ, ಇಲ್ಲಿ ವಾಸರ್ಸ್ ಇದೆ, ಇಲ್ಲಿ ವಾಸರ್ಸ್ ಇದೆ. ಸೊ ಕಾಮನ್ ಪ್ರಾಕ್ಟೀಸ್ 80% ಎಲ್ಲ ಅಸೆಂಬ್ಲಿಗಳಲ್ಲಿ ನಾವು ಅಂಡರ್ ದ ನಟ್ ಆರ್ ಅಂಡರ್ ದ ಬೋಲ್ಟೆಡ್ ಏನನ್ನ ಬಳಸ್ತೀವಿ? ವಾಸರ್ಸ್ ಅನ್ನ ಬಳಸ್ತೀವಿ. ಈ ವಾಸರ್ಸ್ ಅನ್ನ ಯಾತಕ್ಕೆ ಬಳಸ್ತೀವಿ? ಇದರ ಉಪಯೋಗ ಏನು? ಇದರನ್ನು ಬಳಸೋದ್ರಿಂದ ಅಸೆಂಬ್ಲಿನಲ್ಲಿ ಏನೇನು ಲಾಭಗಳು ನಮಗೆ ಇದೆ ಅನ್ನೋ ಸಂಬಂಧ ಈ ತರಗತಿಯಲ್ಲಿ ವಾಸರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಸರ್ಸ್ ಅಂದ್ರೆ ಏನು? ವಾಸರ್ ಅಂದ್ರೆ ಏನು? ವಾಸರ್ ಹೇಗಿರುತ್ತೆ? ವಾಸರ್ನ ಬೇರೆ ಬೇರೆ ವಿಧಗಳೇನು, ಟೈಪ್ಸ್ ಏನು, ಮತ್ತೆ ವಾಸರ್ಸ್ನ ಉಪಯೋಗಗಳು ಏನು, ವಾಸರ್ ಅನ್ನ ಸ್ಪೆಸಿಫೈ ಮಾಡೋದು ಯಾವ ರೀತಿ, ಮತ್ತೆ ವಾಸರ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಆಫ್ ವಾಸರ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ಅದು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಒಂದು ವಾಸರ್ ನಿಮಗೆ ನೋಡಿದ್ದೀರಿ, ಈಗ ನಿಮಗೆ ಚಿತ್ರ ಬಂತು. ಈ ಚಿತ್ರದಲ್ಲಿ ಮಕ್ಕಳಿಗೆ ವಾಸರ್ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನ್ ಮಾಡುತ್ತೆ? ಓ, ಇದು ಒಂದು ಸರ್ಕ್ಯುಲರ್ ಆಬ್ಜೆಕ್ಟ್ ಇದೆ, ಇದರ ಮಧ್ಯದಲ್ಲಿ ಒಂದು ಹೋಲ್ ಇದೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ವಾಸರ್ನ ಯಾಕೆ ಡಿಫೈನ್ ಮಾಡ್ತೀರಿ? ವಾಸರ್ ಇಸ್ ಎ ಥಿನ್ ಪ್ಲೇಟ್ ಆಫ್ ಸರ್ಕ್ಯುಲರ್ ಡಿಸ್ಕ್ with a hole. Water is a thin plate with a hole that is normally used to distribute the load of threaded fasteners such as a bolt and nut. Good definitions. Simple ಆಗಿ ಹೇಳಬೇಕು ಅಂದ್ರೆ ಮಕ್ಕಳೇ, ವಾಟರ್ ಇಸ್ ಎ ಥಿನ್ ಮೆಟಲ್ ಸರ್ಕ್ಯುಲರ್ ಡಿಸ್ಕ್ having a hole at its center and used at the time of assembly in nut and bolt. So this is the simple definitions of washers. Okay, ಈ ವಾಸರ್ಸ್ ಅನ್ನ ಇಟ್ ಇಸ್ ಎ ಪ್ಲೈನ್ ಡಿಸ್ಕ್ ಅಂದ್ರೆ ಒಂದು ಸರ್ಕ್ಯುಲರ್ ಪ್ಲೈನ್ ವಾಸರ್ is simply steel or any other material, simply steel disc with a hole through the center. ಮಧ್ಯದಲ್ಲಿ ಏನಿದೆ? ಒಂದು ಸೆಂಟರ್ ಇರುತ್ತೆ ನೋಡಿ. ಲೈಕ್ ಬೋಲ್ಟ್, ನಟ್ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡಬೇಕಾದ್ರೆ ಈ ಹಿಂದೆ ನೋಡಿದ್ವಿ, ಅದ್ರ ಜೊತೆಲಿ ಏನನ್ನ ಕೊಟ್ಟಿರ್ತಾರೆ? ಅದಕ್ಕೆ ಸೂಟ್ ಆಗ್ತಕ್ಕಂಥ ವಾಸರ್ಸ್ ಅನ್ನು ಕೊಟ್ಟಿರ್ತಾರೆ. ಯಾವ ರೀತಿ ಬೋಲ್ಟ್ ನಟ್ಟನ್ನ ಬೇರೆ ಮೆಟೀರಿಯಲ್ಸ್ ಅಲ್ಲಿ ಮಾಡ್ತಾರೋ ಅದೇ ರೀತಿ ವಾಸರ್ಸ್ ಅನ್ನು ಕೂಡ ಬೇರೆ ಬೇರೆ ಡಿಫರೆಂಟ್ ಮೆಟೀರಿಯಲ್ಸ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನೋಡ್ಬೋದು. ಏನ್ ಸರ್ ವಾಸರ್ ಅನ್ನ ಯಾಕೆ ಬಳಸಬೇಕು? ದಿಸ್ ವಾಸರ್ ವಿಲ್ ಹೆಲ್ಪ್ ಟು ಡಿಸ್ಟ್ರಿಬ್ಯೂಟ್ ದ ಲೋಡ್ ಓವರ್ ಅನ್ ಏರಿಯಾ ಲಾರ್ಜರ್ ದನ್ ದಿ ಹೆಡ್ ಆಫ್ ದ ಬೋಲ್ಟ್ ಆರ್ ನಟ್, thus reducing the stress that would otherwise exist. ನೋಡಿ ಮಕ್ಕಳೇ, ಈ ವಾಸರ್ಸ್ ಅನ್ನ ನಟ್ಟನ ಕೆಳಗಡೆಗೆ ಅಥವಾ ಬೋಲ್ಟ್ ಹೆಡ್ನ ಕೆಳಗೆ ನಾವು ಬಳಸೋದ್ರಿಂದ ಈ ಲೋಡ್ ಏನನ್ನ ನಾವು ಹಾಕ್ತೀವಿ ನಟ್ ಮೇಲೆ ಅಥವಾ ಬೋಲ್ಟ್ ಮೇಲೆ ಟೈಟ್ ಮಾಡ್ತೀವಿ, ಆ ಲೋಡ್ ಲಾರ್ಜ್ ಏರಿಯಾಗೆ ಏನಾಗುತ್ತೆ? ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದರಿಂದ ಆ ಬೋಲ್ಟು ಹೆಡ್ ಅಥವಾ ನಟ್ಟಿಗೆ ಆಗ್ತಕ್ಕಂಥ ಸ್ಟ್ರೆಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. Plain wasers ನೋಡಿದ್ರಿ. These plain wasers are identified outside diameter and the diameter of the hole, which is the bolt size rather than the actual diameter of the hole. ನೀವು ಪ್ಲೈನ್ ವಾಸರ್ಸ್ ಅನ್ನ ನೋಡಿದಿರಿ. ಆ ಪ್ಲೈನ್ ವಾಸರ್ಸ್ ಔಟ್ಸೈಡ್ ಡಯಾಮೀಟರ್ ಒಂದಿರುತ್ತೆ ಸರ್ಕಲ್, ಮತ್ತೆ ಇನ್ಸೈಡ್ ಡಯಾಮೀಟರ್ ಒಂದಿರುತ್ತೆ. ಇದು ಯಾವುದಕ್ಕೆ ಆಧಾರವಾಗಿರುತ್ತೆ ಅಂದ್ರೆ ತರಬೇತಿದಾರರೇ, ಇದು ನೀವು ಬಳಸತಕ್ಕ
ಸೈಜ್ಗೆ ಇರುತ್ತೆ. ಬೋಲ್ಡ್ ಸೈಜ್ಗೆ ಇರುತ್ತೆ. ಅಂದ್ರೆ ಬೋಲ್ಡ್ ಸೈಜ್ ಅಷ್ಟೇನೆ ಇರುತ್ತೆ ಸರ್. ಈಗ M10, M20, M16 ಈ ರೀತಿ ನಾವು ಬಳಸ್ತೀವಿ. M16 ಇರ್ತದೆ ಸರ್. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇದೆ ಮಕ್ಕಳೇ. ಅಲ್ಲಿ M16ಗೆ ಇನ್ನರ್ ಸೈಡ್ ಡಯಾಮೀಟರ್ ಎಷ್ಟಿರಬೇಕು, ಔಟರ್ ಸೈಡ್ ಡಯಾಮೀಟರ್ ಎಷ್ಟಿರಬೇಕು ಅನ್ನೋದು ಸ್ಟ್ಯಾಂಡರ್ಡ್ ಒಂದು ಚಾರ್ಟ್ ಇದೆ. ಸ್ಟ್ಯಾಂಡರ್ಡ್ ಚಾರ್ಟ್ ರೀತಿ ನಾವು ಮಾಡ್ತೀವಿ. ಇದ್ರ ಜೊತೆಗೆ ವಾಟರ್ ಅನ್ನ ಪ್ಲೈನ್ ವಾಷರ್ ನಾವು ಐಡೆಂಟಿಫೈ ಮಾಡುವಾಗ ಥಿಕ್ನೆಸ್ ಕೂಡ ಬೇರೆ ಬೇರೆ ಸೈಜ್ನ ವಾಷರ್ಗೆ ಬೇರೆ ಬೇರೆ ಥಿಕ್ನೆಸ್ ಇರುತ್ತೆ. ಹಾಗಾದ್ರೆ ಈ ವಾಷರ್ ಅನ್ನ ಯಾತಕ್ಕೆ ಬಳಸ್ತೀವಿ? ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಇಟ್ ಈಸ್ ಎ ಕಾಮನ್ ಪ್ರಾಕ್ಟೀಸ್ ಟು ಪ್ರೊವೈಡ್ ವಾಷರ್ ಅಂಡರ್ ದ ನಟ್ ಇನ್ ಬೋಲ್ಟೆಡ್ ಜಾಯಿಂಟ್ಸ್. ಕಾಮನ್ ಪ್ರಾಕ್ಟೀಸ್, ನಟ್ಟು ಅಥವಾ ಬೋಲ್ಟೆಡ್ ಕೆಳಗಡೆಗೆ ವಾಷರ್ ಅನ್ನ ಹಾಕ್ತಕ್ಕಂಥದ್ದು. ಹಾಗಾದ್ರೆ ವಾಷರ್ ವಾಟ್ ಏನ್ ಮಾಡುತ್ತೆ? ಇನ್ಕ್ರೀಸ್ ದ ಫ್ರಿಕ್ಷನಲ್ ಗ್ರಿಪ್. ಫ್ರಿಕ್ಷನಲ್ ಗ್ರಿಪ್ ಅನ್ನ ಏನ್ ಮಾಡುತ್ತೆ? ಅದು ಜಾಸ್ತಿ ಮಾಡುತ್ತೆ. ಪ್ರಿವೆಂಟ್ ಲೂಸ್ನಿಂಗ್ ಆಫ್ ನಟ್ಸ್ ಡ್ಯೂ ಟು ವೈಬ್ರೇಷನ್. ನೋಡಿ, ಇದ್ರ ಜೊತೆಗೆ ನಟ್ಟು ಲೂಸ್ ಆಗೋದನ್ನ ತಪ್ಪಿಸುತ್ತೆ ವಾಷರ್. ಇನ್ನು ಕೆಲವು ಕಡೆ ನಟ್ ಅನ್ನ ಲಾಕ್ ಮಾಡ್ಲಿಕ್ಕೆ ಮಾಡಿಸ್ತೀವಿ. ಅಂಡ್ ಆಲ್ಸೋ ಟು ಪ್ರಿವೆಂಟ್ ದ ಡ್ಯಾಮೇಜ್ ಟು ದ ವರ್ಕ್ ಪೀಸ್ ಅಥವಾ ಮೆಷಿನ್ ಸರ್ಫೇಸ್ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಈ ವಾಷರ್ ನಮ್ಗೆ ಏನ್ ಮಾಡುತ್ತೆ ಮಕ್ಕಳೇ? ಹೆಲ್ಪ್ ಅನ್ನು ಮಾಡುತ್ತೆ. ಸೊ ದಿಸ್ ಈಸ್ ಬೋಲ್ಟೆಡ್ ಅಸೆಂಬ್ಲಿ. ನಟ್ ಅಂಡ್ ಬೋಲ್ಟ್ ಇರ್ತಕ್ಕಂಥ ಒಂದು ಅಸೆಂಬ್ಲಿ ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಎರಡು ಪೀಸ್ ಆಫ್ ವರ್ಕ್ ಇದೆ. ಅದನ್ನ ಏನ್ ಮಾಡಿದ್ದಾರೆ? ಬೋಲ್ಟು ನಟ್ಟಿಂದ ಅಸೆಂಬಲ್ ಮಾಡಿದ್ದಾರೆ. ಇಲ್ಲಿ ನಟ್ಟಿನ ಕೆಳಗಡೆ ಏನನ್ನ ಹಾಕಿದ್ದಾರೆ? ವಾಷರ್ ಅನ್ನ ಹಾಕಿರೋದು ಈ ಚಿತ್ರದಲ್ಲಿ ನಿಮಗೆ ಗೋಚರ ಆಗ್ತಾ ಇದೆ. ಈ ರೀತಿ ನಾವು ವಾಷರ್ ಅನ್ನ ಯೂಸ್ ಮಾಡ್ತೀವಿ. ಸೊ ವಾಷರ್ ಅನ್ನ ಯೂಸ್ ಮಾಡೋದ್ರಿಂದ ಫ್ರಿಕ್ಷನಲ್ ಗ್ರಿಪ್ ಜಾಸ್ತಿ ಆಯ್ತು. ನಟ್ ಲೂಸ್ ಆಗೋದನ್ನ ಅವಾಯ್ಡ್ ಮಾಡ್ತೀವಿ, ನಟ್ ಅನ್ನ ಲಾಕ್ ಮಾಡ್ದಂಗೆ ಆಯ್ತು. ಎರಡನೇದು ಮೆಷಿನ್ ಸರ್ಫೇಸು ಅಥವಾ ವರ್ಕ್ ಸರ್ಫೇಸು ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡ್ದಂಗೆ ಆಯ್ತು. ಮತ್ತೆ ಡಿಸ್ಟ್ರಿಬ್ಯೂಟ್ ದ ಲೋಡ್ ಅಥವಾ ಫೋರ್ಸ್ ಅಂತ ಏನ್ ಕರಿತೀವಿ, ಇದು ಈವನ್ ಆಗಿ ಲಾರ್ಜರಿಯಾಗೆ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕೆ ಅವಕಾಶ ಆಯ್ತು. ಸೊ ಇದು ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪರ್ಪಸ್ ಆಫ್ ವಾಷರ್. ಇನ್ನು ವಾಷರ್ ಟೈಪ್ಸ್ ಅನ್ನ ನೋಡ್ತಾ ಹೋಗೋಣ. ಪ್ಲೈನ್ ವಾಷರ್ಸ್, ಇದು ಪ್ಲೈನ್ ವಾಷರ್ಸ್, ಟೇಪರ್ ವಾಷರ್ಸ್, ಸ್ಪ್ರಿಂಗ್ ವಾಷರ್ಸ್, ಟ್ಯಾಬ್ ವಾಷರ್ಸ್, ಟೂತ್ಡ್ ಲಾಕ್ ವಾಷರ್ಸ್, ಲಾಕ್ ವಾಷರ್ಸ್ ವಿತ್ ಲಗ್. ಇಷ್ಟು ತರ ವಾಷರ್ಸ್ ಇದೆ ಮಕ್ಕಳೇ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ಪ್ಲೈನ್ ಆರ್ ಫ್ಲಾಟ್ ವಾಷರ್ಸ್. ದಿಸ್ ಇಸ್ ಅ ಪ್ಲೈನ್ ಆರ್ ಫ್ಲಾಟ್ ವಾಷರ್ಸ್ ಯೂಸ್ಡ್ ಫಾರ್ ಬೋಲ್ಟಿಂಗ್ ಅಸೆಂಬ್ಲಿ. ಬೋಲ್ಟ್ ಅಸೆಂಬ್ಲಿ, ನಟ್ ಬೋಲ್ಟ್ ಅಸೆಂಬ್ಲಿಯಲ್ಲಿ ಈ ಪ್ಲೈನ್ ವಾಷರ್ಸ್ ಅನ್ನು ನಾವು ಫ್ಲಾಟ್ ಸರ್ಫೇಸ್ ಮೇಲೆ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಮುಖ್ಯವಾದದ್ದು ಡಯಾ ಇರಬೇಕು, ಥಿಕ್ನೆಸ್ ಇರಬೇಕು, ಮತ್ತೆ ಓಲ್ಡ್ ಡಯಾ ಇರಬೇಕು. ಬಿಗ್ ಡಯಾ, ಸ್ಮಾಲ್ ಡಯಾ ಮತ್ತೆ ಥಿಕ್ನೆಸ್. ಸೊ ಇದು ಆಸ್ ಪರ್ IS 2016 ಒಂದೊಂದು ಟೈಪ್ ಆಫ್ ವಾಷರ್ಸ್ ಒಂದೊಂದು ಸ್ಟ್ಯಾಂಡರ್ಡ್ ಇದೆ, IS ಸ್ಟ್ಯಾಂಡರ್ಡ್ ಇದೆ. ಅದ್ರ ಪ್ರಕಾರ ನಾವು ವಾಷರ್ಸ್ ನಾವು ಬಳಸ್ತೀವಿ. ಸೊ ಇಲ್ಲಿ ನೋಡಿ, ಎರಡು ವಾಷರ್ಸ್ ಇದೆ. ಈ ಮೇಲ್ಗಡೆ ಚಿತ್ರದಲ್ಲಿರ್ತಕ್ಕಂಥ ವಾಷರ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚಾಂಪರಿಂಗ್ ಆಗಿದೆ 45 ಡಿಗ್ರಿಗೆ. ಈ ಕೆಳಗಡೆ ಇರತಕ್ಕಂಥ ಪ್ಲೈನ್ ವಾಷರ್ ಅಲ್ಲಿ ಯಾವುದೇ ರೀತಿಯಾದಂತ ಚಾಂಪರ್ ಇಲ್ಲ. ಎಸ್ ಅಂದ್ರೆ ದಟ್ ಮೀನ್ಸ್ ಥಿಕ್ನೆಸ್ ಆಫ್ ದಿ ವಾಷರ್ಸ್. ಇದ್ರ ಜೊತೆಗೆ ಪ್ಲೈನ್ ವಾಷರ್ ಜೊತೆಗೆ ಮೆಷಿನ್ಡ್ ವಾಷರ್ಸ್ ಅಂತ ಇದೆ. ಈ ದಿಸ್ ಮೆಷಿನ್ಡ್ ವಾಷರ್ ಯೂಸ್ಡ್ ಇನ್ ಅಸೆಂಬ್ಲಿ ಯೂಸಿಂಗ್ ಮೆಷಿನ್ಡ್ ಕಾಂಪೊನೆಂಟ್. ಯಾವುದು ಮೆಷಿನ್ ಆಗಿರ್ತಕ್ಕಂಥ ಕಾಂಪೊನೆಂಟ್ ಇದೆ ಅಲ್ಲಿ ನಾವು ಮೆಷಿನ್ಡ್ ವಾಷರ್ಸ್ ಅನ್ನು ನಾವು ಬಳಸ್ತೀವಿ. ದಿಸ್ ವಾಷರ್ಸ್ ಇಸ್ ಅವೈಲಬಲ್ ವಿತ್ ಚಾಂಪರ್ ಇನ್ ಒನ್ ಸೈಡ್ ಆರ್ ಬೋತ್ ಸೈಡ್. ಒಂದ್ ಸೈಡ್ ಚಾಂಪರ್ ಆಗಿರ್ತಕ್ಕಂಥ ವಾಷರ್ಸ್ ಸಿಗುತ್ತೆ, ಎರಡ್ ಸೈಡ್ ಚಾಂಪರ್ ಆಗಿರ್ತಕ್ಕಂಥ ವಾಷರ್ಸ್ ಸಿಗುತ್ತೆ. ಈ ಮೆಷಿನ್ಡ್ ವಾಷರ್ಸ್ ಅನ್ನ ಟ್ರೀಟ್ ಮಾಡಿ ಅದನ್ನ ಗ್ರೌಂಡ್ ಮಾಡ್ತೀವಿ. ಗ್ರೌಂಡ್ ಮೀನ್ಸ್ ಅದನ್ನ ಗ್ರೈಂಡಿಂಗ್, ಫಿನಿಶಿಂಗ್ ಆಗುತ್ತೆ, ಹೈಯರ್ ಅಕ್ಯುರೇಸಿಗೆ ಫಿನಿಶ್ ಆಗುತ್ತೆ. ಸೊ ದಿಸ್ ಈಸ್ ಮೆಷಿನ್ ವಾಷರ್ಸ್. ದಿಸ್ ಈಸ್ ಮೆಷಿನ್ ವಾಷರ್ಸ್. ಸೇಮ್ ಡಯಾಮೀಟರ್. ಇಲ್ಲಿ ನೋಡಿ, ಇಲ್ಲಿ ಚಾಂಪರ್ ಆಗಿರೋದನ್ನ ನೀವು ಕಾಣಿಸ್ತಾ ಇದ್ದೀವಿ. ಬಿಗ್ ಡಯಾಮೀಟರ್, ಒಂದು ಸ್ಮಾಲ್ ಡಯಾಮೀಟರ್ ನಾವು ತೋರಿಸ್ತೀವಿ. ಇನ್ನೊಂದು ಪಂಚ್ಡ್ ವಾಷರ್ ಜನರಲ್ ಫ್ಯಾಬ್ರಿಕೇಶನ್ಸ್ ವರ್ಕ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಆರ್ಡಿನರಿ ನೀವು ಯಾವುದೇ ಒಂದು ವುಡ್ ವರ್ಕ್ ಅಲ್ಲಿ ಇರ್ಬೋದು, ಫ್ಯಾಬ್ರಿಕೇಶನ್ಸ್ ವರ್ಕ್ ಅಲ್ಲಿ ಇರ್ಬೋದು, ಯಾವುದಾದ್ರೂ ಸ್ಟೀಲ್ ಅಸೆಂಬ್ಲಿ ಇರ್ಬೋದು, ಟ್ರ್ಯಾಕ್ ಅಸೆಂಬ್ಲಿ ಇರ್ಬೋದು, ಅಂತ ಕಡೆ ನಾವು ಬರೀ ಒಂದು ಪಂಚ್ಡ್ ವಾಷರ್ಸ್, ಸೀಟ್ ಮೆಟಲ್ ಇರುತ್ತೆ, ಆ ಸೀಟ್ ಮೆಟಲ್ ಅಲ್ಲಿ ಪಂಚ್ ಮಾಡಿರ್ತಾರೆ. ಲೈಕ್ ದಟ್ ವಾಷರ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಫರೆಂಟ್ ಅಸೆಂಬ್ಲೀಸ್. ಡು ನಾಟ್ ಹ್ಯಾವ್ ಎ ಚಾಂಪರ್. ಇದರಲ್ಲಿ ಯಾವುದೇ ರೀತಿ ಚಾಂಪರ್ ಇರಲ್ಲ. ಕಾಮನ್ಲಿ ಯೂಸ್ಡ್ ಇನ್ ಸ್ಟ್ರಕ್ಚರಲ್ ಫ್ಯಾಬ್ರಿಕೇಶನ್. ದಿಸ್ ಇಸ್ ದಿ ಪಂಚ್ಡ್ ವಾಷರ್. ಇನ್ನು ಮಕ್ಕಳೇ ಟೇಪರ್ ವಾಷರ್ಸ್ ಅಂತ ಹೇಳ್ತಾ ಇದೆ. ನೋಡಿ, ಟೇಪರ್ ವಾಷರ್ಸ್ ಅಂದ್ರೆ ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಟೇಪರ್ ವಾಷರ್ಸ್ ಈ ರೀತಿ ಇರುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ಸ್ಟ್ರಕ್ಚರಲ್ ಅಸೆಂಬ್ಲಿ. ಎಲ್ಲಿ ಐ ಬೀಮ್ಸ್ ಲೈಕ್ ಟೇಪರ್ ಸರ್ಫೇಸ್ ಇರುತ್ತೆ, ಇನ್ಸೈಡ್ ಐ ಬೀಮ್ಸ್ ಇನ್ಸೈಡ್ ಒಳಗಡೆ, ಅಥವಾ ಚಾನಲ್ಸ್ ಒಳಗಡೆ, ಅಥವಾ ಇನ್ಸೈಡ್ ಆಂಗಲ್ ಒಳಗಡೆ ಅದೇನಿರುತ್ತೆ ಸರ್ಫೇಸ್ ಒಂದು ಸ್ವಲ್ಪ ಈ ರೀತಿ ಟೇಪರ್ ಇರುತ್ತೆ. ಆ ಟೇಪರ್ ಇರುವಂತ
ಈ ವಾಸಸ್ ಯೂಸ್ ಮಾಡಿ. ಇದು ಯಾವ ರೀತಿ ಹೆಲ್ಪ್ ಮಾಡ್ತದೆ ಅಂದ್ರೆ ಇಟ್ ಹೆಲ್ಪ್ ದ ಬೋಲ್ಟೆಡ್ ಆರ್ ನಟ್ ಟು ಸಿಟ್ ಸ್ಕ್ವೇರ್ ಟು ದ ಹೋಲ್. ಆ ಸ್ಕ್ವೇರ್ ಹೋಲ್ಗೆ ಸ್ಕ್ವೇರ್ ಆಗಿ ಹಾರಿಜೆಂಟಲ್ ಆಗಿ ಯಾವುದೇ ವೇರಿಯೇಷನ್ಸ್ ಇಲ್ಲದಾಗೆ ಪಕ್ಕ 90 ಡಿಗ್ರಿಗೆ ಇದು ಬೋಲ್ಟೆಡ್ ಅನ್ನ ಅಥವಾ ನಟ್ ಅನ್ನ ಪ್ಲೇಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದು ಅಸೆಂಬ್ಲಿಯನ್ನು ನೋಡೋಣ. ಈಗ ಚಿತ್ರವನ್ನು ತೋರಿಸ್ತೀನಿ ಮಕ್ಕಳೇ. ನೋಡಿ, ಇಲ್ಲಿ ಒಂದು ಐ ಬೀಮ್ ಅನ್ನ ಇದೆ. ಐ ಬೀಮ್ ನೋಡಿ ಮಕ್ಕಳೇ, ಇಲ್ಲಿ ಟೇಪರ್ ಇದೆ. ನಾನು ಇಲ್ಲಿ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಈ ನಟ್ಟು ಬೋಲ್ಟ್ ಅಸೆಂಬ್ಲಿಯನ್ನ ಮಾಡಿದ್ದಾರೆ. ಇಲ್ಲಿ ವಾಸಸ್ ಹಾಕಿದ್ದಾರೆ. ಈಗ ನಿಮಗೆ ಗೊತ್ತಾಗಿರ್ಬೇಕು ಯಾವ ರೀತಿ ನಟ್ಟು ಯಾವ ರೀತಿ ಸ್ಕ್ವೇರ್ ಆಗಿ ಸೀಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ಟೇಪರ್ಡ್ ವಾಸಸ್ ಅನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಸ್ಪ್ರಿಂಗ್ ವಾಸಸ್. ಈ ತರ ವಾಸಸ್ ತಾವೆಲ್ಲಾ ಕಡೆ ನೋಡಿರ್ತೀರಿ. ಇದರಲ್ಲಿ ಸಿಂಗಲ್ ಕಾಯಿಲ್ ಇದೆ, ಡಬಲ್ ಕಾಯಿಲ್ ಇದೆ. ಅವೈಲಬಲ್ ಇನ್ ಸಿಂಗಲ್ ಆರ್ ಡಬಲ್ ಕಾಯಿಲ್. ಇದು ಸಿಂಗಲ್ ಕಾಯಿಲ್ ಸಿಗುತ್ತೆ, ಡಬಲ್ ಕಾಯಿಲ್ ವಾಸಸ್ ಸಿಗುತ್ತೆ. ಇದನ್ನ ಇಲ್ಲಿ ಇಟ್ ಈಸ್ ಪ್ಲೇಸ್ಡ್ ಅಂಡರ್ ದ ನಟ್ ಆಸ್ ಎ ವಾಸ್. ಯಾವ ರೀತಿ ನಾವು ವಾಸಸ್ ಅನ್ನ ಇಡ್ತೀವೋ ಅದೇ ರೀತಿಯಲ್ಲಿ ನೋಡಿ ನಟ್ ಕೆಳಗಡೆ ಈ ವಾಸಸ್ ಇಟ್ಟಿದ್ದಾರೆ. ಇದರಿಂದ ನಮಗೆ ಏನು ಉಪಯೋಗ ಈ ವಾಸಸ್ ಇಂದ? These washes are a stiff resistance offered by washes against the surface of the nuts, serves to prevent loosening. ಇಲ್ಲಿ ಏನಾಗುತ್ತೆ, ಡ್ಯೂ ಟು ಮೆಷಿನ್ ವೈಬ್ರೇಷನ್ಸ್ ಆರ್ ಮೆಷಿನ್ ಟೂಲ್ ವೈಬ್ರೇಷನ್ಸ್, ನಟ್ಟು ಲೂಸ್ ಆಗಿ, ಅಥವಾ ನೀವು ಯಾವುದೇ ಆಟೋಮೊಬೈಲ್ ವೆಹಿಕಲ್ಸ್ ಗಳಲ್ಲಿ ಬೇಕಾದ್ರೂ ಇರ್ಬೋದು, ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲೂ ಬೇಕಾದ್ರೆ ಎಲ್ಲಿ ಮೂವ್ಮೆಂಟ್ಸ್ ಇರುತ್ತೆ, ಡೈನಾಮಿಕ್ ಕಂಡೀಷನ್ಸ್ ಇರುವಂತ ಕಡೆ ಈ ಸ್ಪ್ರಿಂಗ್ ವಾಸಸ್ ಅನ್ನ ಬಳಸ್ತೀವಿ. ಇದ್ರ ಏನಾಗುತ್ತೆ, ನಟ್ಟು ಲೂಸ್ ಆದ್ರೂ ಇದೇನು ಕೊಡುತ್ತೆ, ಕಂಪ್ರೆಷನ್ ಆಗಿರುತ್ತೆ, ಅದು ಟೆನ್ಷನ್ ಆಗುತ್ತೆ. ನಟ್ಟು ಲೂಸ್ ಆಗದೆ ಇರೋ ರೀತಿ ಇದೇನ್ ಮಾಡುತ್ತೆ, ಪ್ರಿವೆಂಟ್ ಅನ್ನು ಮಾಡುತ್ತೆ. ಅದಕ್ಕೋಸ್ಕರ ಈ ಸ್ಪ್ರಿಂಗ್ ವಾಸಸ್ ಅನ್ನು ನಾವು ಬಳಸ್ತೀವಿ. ಮುಂದಿನ ವಾಸಸ್ ಟ್ಯಾಬ್ ವಾಸಸ್. ನೋಡಿ, ಟ್ಯಾಬ್ ವಾಸಸ್ ಈ ರೀತಿ ಇದೆ. ಇದು ಕೂಡ ನಟ್ಟನ್ನ ಲಾಕ್ ಮಾಡಿದ್ದಾರೆ. ಇಲ್ಲಿ tab wasers can be used for locking the nuts which are located near an edge of the corner. So that like ನೋಡಿ ಒಂದ್ ಕಡೆ ಏನ್ ಮಾಡಿದ್ದಾರೆ, ಇದನ್ನ ಲಾಕ್ ಮಾಡಿದ್ದಾರೆ. ಇದರಿಂದ ನಟ್ಟು ಲೂಸ್ ಆಗೋದನ್ನ ನಾವೇನ್ ಮಾಡ್ಬೋದು, ಮುಂದಿನ ಟೈಪ್ ಆಫ್ ವಾಸರ್ ಟೂತ್ಡ್ ಲಾಕ್ ವಾಸರ್ಸ್ ಅಂತ ನಾವು ಬಳಸ್ತೀವಿ. ಈ ಟೂತ್ಡ್ ಲಾಕ್ ವಾಸರ್ಸ್ ನೋಡಿ ಇಲ್ಲಿ ಸೆರೇಷನ್ಸ್ ಇದೆ ಅಂಡ್ ಟ್ವಿಸ್ಟೆಡ್. ಸೆರೇಷನ್ ಆಗಿರುತ್ತೆ, ಸುತ್ತ ಟ್ವಿಸ್ಟೆಡ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಎಕ್ಸ್ಟರ್ನಲ್ ಟೂತ್ಡ್ ಲಾಕ್ ವಾಸರ್ ಸಿಗುತ್ತೆ, ಇಂಟರ್ನಲ್ ಟೂತ್ಡ್ ಲಾಕ್ ವಾಸರ್ ಸಿಗುತ್ತೆ, ಮತ್ತೆ ಕಾಂಬಿನೇಷನ್ಸ್ ಸಿಗುತ್ತೆ. Have a serrations uncut twisted. When placed between the nut assembly, the washer exerts the friction on both the contacting surface, which prevents the nut from loosening. ಇದು ಫ್ರಿಕ್ಷನ್ಸ್ ನ ಎಕ್ಸರ್ಟ್ ಮಾಡಿ ವೈಬ್ರೇಷನ್ಸ್ ಆದ್ರೂ ಕೂಡ ನಟ್ ಲೂಸ್ ಆಗದಾಗೆ ಗ್ರಿಪ್ ಆಗಿ ಇದು ಫ್ರಿಕ್ಷನಲ್ ಗ್ರಿಪ್ ಇಂದ ಇಟ್ಕೊಳ್ಳುತ್ತೆ. ಅವೈಲಬಲ್ ಇನ್ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂಡ್ ಕಾಂಬಿನೇಷನ್ಸ್, ಅಂದ್ರೆ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ಸ್ ಕೂಡ ಈ ವಾಸಸ್ ಸಿಗುತ್ತೆ. ನೋಡಿ ಇಲ್ಲಿ ಒಂದು ಚಿತ್ರ ಅಸೆಂಬಲ್ ಆಗಿರ್ತಕ್ಕಂಥ ಚಿತ್ರ ಟೂತ್ಡ್ ಲಾಕ್ ವಾಸಸ್ ನಿಮ್ಮ ಕಡೆಗೆ ಕಾಣಿಸ್ತಾ ಇದೆ. ನೋಡಿ ಇದು ಎಕ್ಸ್ಟರ್ನಲ್ ಟೈಪ್ ಟೂತ್ಡ್ ಲಾಕ್ ವಾಸರ್ should be used where possible as it is provides the greatest resistance. Another internal type small head screws ಅನ್ನ ಎಲ್ಲಿ ನಾವು ಅಸೆಂಬಲ್ ಮಾಡ್ತೀವಿ ಅಲ್ಲಿ ನಾವು ಯೂಸ್ ಮಾಡ್ತೀವಿ. This is used with small head screws and where it is desirable to hide the teeth either for appearance or to prevent smell. ಕೆಲವು ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ, ಹೊರಗಡೆ ಅಪಿಯರೆನ್ಸ್ಗೆ ಅದು ಏನಾಗಿರುತ್ತೆ, ಟ್ವಿಸ್ಟ್ ಆಗಿರ್ತಕ್ಕಂಥದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಇಂಟರ್ನಲ್ ಟೈಪ್ ಆಫ್ ವಾಸರ್ಸ್ ಅನ್ನು ಸ್ಮಾಲ್ ಹೆಡ್ ಸ್ಕ್ರೂ ಬಳಸ್ತೀವಿ. ಇನ್ನೊಂದು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟೈಪ್ ಅಂತ ಇದೆ, ಯೂಸ್ಡ್ ವಿತ್ ದ ಮೌಂಟಿಂಗ್ ಹೋಲ್ಸ್ ಆರ್ ಓವರ್ ಸೈಜ್. ಈ ಹೋಲ್ ಸೈಜ್ ಏನಿರುತ್ತಲ್ಲ ಅದೇನಾರ ಓವರ್ ಸೈಜ್ ಇದ್ದಾಗ ಈ ರೀತಿಯಾದಂತಹ ವಾಸರ್ಸ್ ಅನ್ನ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅನ್ನು ನಾವು ಯೂಸ್ ಮಾಡ್ತೀವಿ. ಯೂಸ್ಡ್ when the mounting holes are ಓವರ್ ಸೈಜ್. ನೆಕ್ಸ್ಟ್ ಇನ್ನೊಂದು ಮಕ್ಕಳೇ ಕೌಂಟರ್ ಸಂಕ್ ಟೈಪ್ ವಾಸರ್ಸ್ ಅಂತ ಬಳಸ್ತೀವಿ. These wasers used with flat or oval type head screw, flat ಅಥವಾ oval type head screws ಅನ್ನ ನಾವು ಅಂಡರ್ ದಿ ನಟ್ ಅಂಡ್ ಸ್ಕ್ರೂಸ್ ಆರ್ ಬೋರ್ಡ್ಸ್ ಅಲ್ಲಿ ನಾವು ಈ ಒಂದು ಕೌಂಟರ್ ಸಂಕ್ ಟೈಪ್ ವಾಸರ್ಸ್ ನಾವು ಬಳಸ್ತೀವಿ. ಇನ್ನೊಂದು ಲಾಕ್ ವಾಸರ್ಸ್. ಲಗ್ ಹಿಂದೆ ಒಂದು ನೋಡಿದ್ರಿ, ಇಲ್ಲಿದೆ ಬೇರೆ ಬೇರೆ ತರ. ಇನ್ ದಿಸ್ ಅರೇಂಜ್ಮೆಂಟ್ ಆಫ್ ಲಾಕಿಂಗ್ ಹೋಲ್ ಇಸ್ ಡ್ರಿಲ್ಡ್ ಫಾರ್ ಅಕಾಮಡೇಟಿಂಗ್ ದ ಲಗ್. ನೋಡಿ ಇಲ್ಲಿ ಒಂದು ಪ್ಲೈನ್ ವಾಸರ್ಸ್ ಇದೆ, ಇದನ್ನ ಏನ್ ಮಾಡಿದ್ದಾರೆ, ಒಂದ್ ಕಡೆ ಬೆಂಡ್ ಅನ್ನ ಮಾಡಿದ್ದಾರೆ, ಇಲ್ಲಿ ಒಂದು ಹೋಲ್ ಇದೆ, ಆ ಸ್ಲಾಟ್ ಅನ್ನ ಕಟ್ ಮಾಡಿದ್ದಾರೆ, ಅದರ ಒಳಗಡೆಗೆ ಏನಾಗ್ತಾರೆ, ಒಂದು ಲಗ್ ಅನ್ನ ಇನ್ಸರ್ಟ್ ಮಾಡ್ತಾರೆ. ದ ಮೂವ್ಮೆಂಟ್ ಆಫ್ ದ ನಟ್ ಈಸ್ ಪ್ರಿವೆಂಟೆಡ್ ಬೈ ಹೋಲ್ಡಿಂಗ್ ದ ವಾಸರ್ ಅಗೇನ್ಸ್ಟ್ ದ ನಟ್. ಸೊ ಇದನ್ನ ಫೋಲ್ಡ್ ಮಾಡಿ ಏನಾಗುತ್ತೆ, ನಟ್ಟು ಮೂವ್ಮೆಂಟ್ ಆಗಲ್ಲ, ಸ್ಟಾಪ್ ಆಗುತ್ತೆ. ಇಟ್ ಇಸ್
ಆಲ್ಸೋ ಲಾಕ್ ವಾಷರ್ಸ್ ವಿತ್ ಲಗ್ ಅಂತ ನಾವು ಕರಿತೀವಿ. ನಾವು ಕಮ್ ಟು ಪ್ಲೇ ಸ್ಪೆಸಿಫಿಕೇಶನ್ಸ್ ಆಫ್ ವಾಷರ್. ವಾಷರ್ ಅನ್ನು ಸ್ಪೆಸಿಫೈ ಮಾಡಬೇಕಾದ್ರೆ ಈಗಾಗಲೇ ನಾನು ಹೇಳಿದೆ ನಿಮಗೆ, ಬಿಗ್ ಡಯಾ ಬೇಕು, ಓಲ್ಡ್ ಡಯಾಮೀಟರ್ ಬೇಕು, ಥಿಕ್ನೆಸ್ ಬೇಕು, ಇಷ್ಟಿದ್ರೆ ಸಾಕ. ಮತ್ತೆ ಟೈಪ್ ಬೇಕು, ಟೈಪ್, ಸೈಜ್, ಮೆಟಲ್ ಅಂಡ್ ಐಎಸ್ ಸ್ಟ್ಯಾಂಡರ್ಡ್. ನೋಡೋಣ. ಸಾಮಾನ್ಯವಾಗಿ ವಾಷರ್ ಕ್ಯಾನ್ ಬಿ ಡೆಸಿಗ್ನೇಟೆಡ್ ಅಕಾರ್ಡಿಂಗ್ ಟು ದಿ ನೇಮ್, ಟೈಪ್, ಸೈಜ್ ಅಂಡ್ ಐಎಸ್ ನಂಬರ್ ಅಂಡ್ ಮೆಟೀರಿಯಲ್. ಇಷ್ಟು ಬೇಕಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀವಿ ಮೆಷಿನ್ ವಾಷರ್ 10.5 mm ಅನ್ನೋದು ಐಎಸ್ ಅನ್ನೋದು ಐಎಸ್ ನಂಬರು, ಬ್ರಾಸ್ ಇಸ್ ದ ಮೆಟೀರಿಯಲ್. ಲೈಕ್ ದಟ್ ಈ 2016 ಅಂತಕ್ಕಂಥದ್ದು ಪ್ಲೈನ್ ವಾಷರ್ಸ್ಗೆ ಬರ್ತಕ್ಕಂಥದ್ದು. ಬೇರೆ ಬೇರೆ ವಾಷರ್ಸ್ಗೆ ಇಲ್ಲಿ ಸಾಮಾನ್ಯವಾಗಿ ಟೇಪರ್ ವಾಷರ್ಗೆ IS 5374, IS 5372 ನಾವು ಸ್ಟ್ಯಾಂಡರ್ಡ್ ಅನ್ನು ಬಳಸ್ತೀವಿ. ಅದೇ ರೀತಿ ಟ್ಯಾಬ್ ವಾಷರ್ಗೆ IS 8068 ಅನ್ನು ಬಳಸ್ತೀವಿ. ಟೂತ್ ಲಾಕ್ಡ್ ವಾಷರ್ಗೆ IS 5371 ಅನ್ನು ನಾವು ಬಳಸ್ತೀವಿ. ಪ್ಲೈನ್ ವಾಷರ್ಗೆ ನಾನು ಹೇಳಿದೆ ಆಗಲೇ IS 2016 ಅನ್ನು ನಾವು ಬಳಸ್ತೀವಿ. ಇಷ್ಟು ಇಂಪಾರ್ಟೆಂಟ್ ಸ್ಪೆಸಿಫಿಕೇಶನ್ಸ್ ಆಫ್ ದಿ ಪ್ಲೈನ್ ವಾಷರ್ ಆರ್ ಅದರ್ ವಾಷರ್ಸ್. ನೌ ಕಮ್ ಟು ದಿ ಕ್ಯಾಲ್ಕುಲೇಷನ್ಸ್ ಆಫ್ ವಾಷರ್ಸ್. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್ ಇಲ್ಲಿ? ಸೊ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸ್ಪೆಸಿಫಿಕ್ ಬೇರಿಂಗ್ ಲೋಡ್ ಅಂತ ಕರಿತೀವಿ. ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನಾವು? ಸ್ಪೆಸಿಫಿಕ್ ಬೇರಿಂಗ್ ಲೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ವಾಷರ್ ನಲ್ಲಿ ಬಿಗ್ ಡಯಾ, ಸ್ಮಾಲ್ ಡಯಾ, ಥಿಕ್ನೆಸ್, ಅದರ ಜೊತೆಗೆ ನೋಡಿ ಸ್ಪೆಸಿಫಿಕ್ ಬೇರಿಂಗ್ ಲೋಡ್ ಅನ್ನ ನಾವು ಯಾವುದ್ರಲ್ಲಿ ಹೇಳ್ತೀವಿ ಅಂತಂದ್ರೆ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ಡ್ ಅಂತ ನಾವು ಕರಿತೀವಿ. ಇನ್ಸೈಡ್ ಡಯಾಮೀಟರ್ ನ MM ಅಲ್ಲಿ ಹೇಳ್ತೀವಿ, ಔಟ್ಸೈಡ್ ಡಯಾಮೀಟರ್ ನ ಮಿಲಿಮೀಟರ್ ಹೇಳ್ತೀವಿ. WT ಅಂತ ಇದೆ ಇಲ್ಲಿ, P is equal to 4WT divided by 5 into D square minus D squared ಅಂತ ಇದೆ. ಅಥವಾ ಇದು ಬೇರಿಂಗ್ ಲೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಇನ್ನೊಂದು ಸ್ಲೈಡಿಂಗ್ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ದಿಸ್ ಸ್ಲೈಡಿಂಗ್ ಸ್ಪೀಡ್ is expressed in meter per second. That is V is equal to, ನೀವೆಲ್ಲೋ ಕೇಳಿದ್ರಿ ಕಟಿಂಗ್ ಸ್ಪೀಡ್ ಅನ್ನ ಎಕ್ಸ್ಪ್ರೆಸ್ ಮಾಡೋದು πdn/1000 ಲೈಕ್ ದಟ್. ಇಲ್ಲಿ ಸ್ಲೈಡ್ ಆಗ್ತಾ ಇರುತ್ತಲ್ಲ, ಆ ಸ್ಲೈಡಿಂಗ್ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ರೊಟೇಷನ್ಸ್ V is equal to πdn/60 into 10 to the power of 3 ಅನ್ನೋ ಫಾರ್ಮುಲಾವನ್ನ ನಾವು ಬಳಸ್ತೀವಿ. ಅದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ, V is equal to πd into 60 into 10 to the power of 3 into 2a into numbers divided by 360 ಅಂತ ಕೂಡ ಒಂದು ಫಾರ್ಮುಲಾವನ್ನು ಬಳಸ್ತೀವಿ. ಇಲ್ಲಿ NYS ಅಂದ್ರೆ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್ ಅಂದ್ರೆ ಸೈಕಲ್ ಪರ್ ಮಿನಿಟ್ ಅಂತ ಕರಿತೀವಿ. ಸ್ಲೈಡಿಂಗ್ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ. N ಅನ್ನೋದು ಇಲ್ಲಿ ಸ್ಪೀಡ್ ಆಫ್ ರೊಟೇಷನ್ RPM. WT ಅಂತ ನಾನು ಇಲ್ಲಿ ಬಳಸಿದ್ದೀನಿ. ಸೊ ದಿಸ್ WT is called load on thrust, that is in Newton. ಸೊ ಲೈಕ್ ದಟ್ ಸ್ಪೆಸಿಫಿಕ್ ಬೇರಿಂಗ್ ಲೋಡ್ ಅನ್ನ ಕಂಡುಹಿಡಿಯೋದಕ್ಕೆ ಮತ್ತೆ ಸ್ಲೈಡಿಂಗ್ ಸ್ಪೀಡ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಫಾರ್ಮುಲಾವನ್ನು ನಾವು ಬಳಸ್ತೀವಿ. ಇಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ಆಲ್ಫಾ ಅಂತ ಇದೆ, ದಿಸ್ ಇಸ್ ಆಂಗಲ್ ಆಫ್ ಆಸಿಲೇಷನ್ಸ್. ಆಂಗಲ್ ಆಫ್ ಆಸಿಲೇಷನ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಆಂಗಲ್ ಆಫ್ ಆಸಿಲೇಷನ್ಸ್. 2a ಬರುತ್ತಲ್ಲ, ಇಲ್ಲಿ ನಾವು ಹಾಕಬೇಕು ದಿಸ್ ಇಸ್ ಆಂಗಲ್ ಆಫ್ ಆಸಿಲೇಷನ್ಸ್ ಇನ್ ಡಿಗ್ರೀಸ್. ಸೊ ನಾವು ಈ ವಾಷರ್ಸ್ ನಲ್ಲಿ ಮಕ್ಕಳೇ ಟೈಪ್ ಎ ಸ್ಟ್ರೈಟ್, ಟೈಪ್ ಬಿ ಚಾಂಪರ್ಡ್ ಹೇಳಿದೆ ನಾನು ಇನ್ನೇನು. ಎರಡು ಟೈಪ್ ಅಲ್ಲಿ ಚಾಂಪರ್ಡ್ ವಾಷರ್, ನಾನ್ ಚಾಂಪರ್ಡ್. ಇಲ್ಲಿ ಟೈಪ್ ಎ ಅಂದ್ರೆ ಯಾವುದೇ ರೀತಿ ಚಾಂಪರಿಂಗ್ ಇಲ್ಲ. ಟೈಪ್ ಬಿ ಅಂದ್ರೆ ಏನಾಗಿದೆ, ಒಂದ್ ಕಡೆ 45 ಡಿಗ್ರಿಗೆ ಚಾಂಪರಿಂಗ್ ಅನ್ನ ಮಾಡುತ್ತಾರೆ. ಇನ್ನು ವಾಷರ್ ಸೈಜ್ ವೆರಿ ವೆರಿ ಇಂಪಾರ್ಟೆಂಟ್. ವಾಷರ್ ಸೈಜ್ ನಲ್ಲಿ ಮಕ್ಕಳೇ ಈಗ ಹಾಗೆ ನಾವು ಬೋಲ್ಟ್ ಸೈಜ್ ಅನ್ನ ಹೇಳ್ಕೊಂಡು ಹೋಗ್ತೀವಿ. M3, M4, M5, M10, M12, M20 like that, M30, M36 like that. ಅದಕ್ಕೆ ಬಿಗ್ ಡಯಾಮೀಟರ್, ಔಟರ್ ಡಯಾಮೀಟರ್ ಎಷ್ಟಿರಬೇಕು ವಾಷರ್ದು, ಸ್ಮಾಲ್ ಡಯಾಮೀಟರ್ ಎಷ್ಟಿರಬೇಕು, ಥಿಕ್ನೆಸ್ ಎಷ್ಟಿರಬೇಕು, ವೆಯ್ಟ್ ಪರ್ ಕೆಜಿ ಅದು ಎಷ್ಟನ್ನು ತಡೀತದೆ 1000 PCS. ಅರ್ಥ ಆಯ್ತಾ? ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಾನು ಒಂದು ಎಕ್ಸಾಂಪಲ್ M10 ಅನ್ನು ತಗೊಳ್ತೀನಿ. ಅದರಲ್ಲಿ B ಎಷ್ಟಿರುತ್ತೆ, ಇನ್ಸೈಡ್ ಡಯಾಮೀಟರ್ D 10.5, D1 ಅಂದ್ರೆ ಔಟ್ಸೈಡ್ ಡಯಾಮೀಟರ್ 21, S ಅಂದ್ರೆ ಥಿಕ್ನೆಸ್ 2 mm, weight in kg, observe the weight of 4.08 kg per 1000 PCS. ಈ ತರ ಬೇರೆ ಬೇರೆ ಸೈಜಸ್ ಇದೆ. ಇಲ್ಲಿ ಮಕ್ಕಳೇ ನೀವು ಅಬ್ಸರ್ವ್ ಮಾಡಬೇಕು. ಈಗ M10 ಅಂದ್ರೆ ಅದರ ಡಯಾಮೀಟರ್ 10 ಇರುತ್ತೆ. 10 ಇರೋ ವಾಸನ ಒಳಗಡೆ ಬೋಲ್ಟ್ ಹೋಗುತ್ತಾ? ಹಾಗಾಗಿ ಏನ್ ಮಾಡ್ತೀವಿ, ಕ್ಲಿಯರೆನ್ಸ್ ಬೇಕು ನಮ್ಗೆ, ಒಳಗಡೆ ಹೋಗ್ಬೇಕಲ್ಲ, ಫ್ರೀ ಆಗಿ ಮೂವ್ಮೆಂಟ್ ಆಗ್ಬೇಕಲ್ಲ.
ಅದಕ್ಕೆ ನೋಡಿ ಇಲ್ಲಿ M10ಗೆ ಇನ್ಸೈಡ್ ಡಯಾಮೀಟರ್ 10.5 ಇದೆ, M16ಗೆ 17 ಇದೆ, M20ಗೆ 21 ಇದೆ. ಲೈಕ್ ದಟ್ you can diameter will be larger than the bolt size. So this is standard chart. ಇಷ್ಟು ಮಕ್ಕಳೇ ನಿಮಗೆ ವಾಸರ್ ಅಂದ್ರೆ ಏನು, ವಾಸರ್ ಪರ್ಪಸ್ ಅಂದ್ರೆ ಏನು, ವಾಸರ್ ಯಾವ್ಯಾವ ತರ ಟೈಪ್ಸ್ ಇದೆ, ಅವುಗಳನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ. ಮತ್ತೆ ಕ್ಯಾಲ್ಕುಲೇಷನ್ಸ್, ಬೇರಿಂಗ್ ಲೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಯಾವ ರೀತಿ, ಫಾರ್ಮುಲಾ ಯಾವುದನ್ನ ಬಳಸಬೇಕು, ಮತ್ತೆ ವಾಟರ್ ಅನ್ನ ಸ್ಪೆಸಿಫೈ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ನೌ ಕಮ್ ಟು ಸಮ್ ಟೆಸ್ಟ್ ಕ್ವಶನ್ಸ್. ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲು ಒಂದು ಚೂಸ್ ದಿ ಕರೆಕ್ಟ್ ಆನ್ಸರ್. MCQ ಟ್ಯಾಬ್ ವಾಸರ್ಸ್ ಆರ್ ಯೂಸ್ ಫಾರ್. ಯಾತಕ್ಕೆ ಟ್ಯಾಬ್ ವಾಸರ್ಸ್ ಅನ್ನ ಯೂಸ್ ಮಾಡ್ತೀವಿ? ನಾನು ಹೇಳಿದೆ, ಲಾಕಿಂಗ್ ದ ನಟ್ಸ್. ಸ್ಪ್ರಿಂಗ್ ವಾಸರ್, ಟ್ಯಾಬ್ ವಾಸರ್, ಸೆರೇಷನ್ ವಾಸರ್ಸ್, these are all used for locking the nut. So B is the correct answer. Number 2 question. Wasser helps to wasser model improve the appearance, distribute the force over a large area, distribute the force to the belt, cover the clearances of the workpiece. Which is correct? Distributes the force over a larger area. B is the correct answer. Correct. Very good. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ವಾಸಸ್ ಅನ್ನು ಕೊಟ್ಟಿದ್ದಾರೆ, ABCD ಅಂತ ಹೇಳಿ 4 ವಾಸಸ್ ಕೊಟ್ಟಿದ್ದಾರೆ. ಅಲ್ಲಿ ಪರ್ಪಸ್ ಕೊಟ್ಟಿದ್ದಾರೆ. ಈಗ ಪರ್ಪಸ್ಗೆ ತಕ್ಕಂತೆ ನಾವು ವಾಸದನ್ನ ಏನ್ ಮಾಡ್ತಾ ಹೋಗ್ಬೇಕು, ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಮೊದಲನೇದು, ಪ್ರಿವೆಂಟ್ ಸ್ಲಾಕ್ನಿಂಗ್ ಬೈ ಕ್ರಿಯೇಟಿಂಗ್ ಎ ಟೆನ್ಷನ್ ಬಿಟ್ವೀನ್ ದ ಬೋಲ್ಟ್ ಅಂಡ್ ನಟ್. ಸ್ಲಾಕ್ನಿಂಗ್ ಅನ್ನ ಪ್ರಿವೆಂಟ್ ಮಾಡೋದು, ಟೆನ್ಷನ್ ಅನ್ನ ಕೊಡ್ತಕ್ಕಂಥದ್ದು ಬೋಲ್ಟ್ ಮತ್ತೆ ನಟ್ ನಡುವೆ ಯಾವ್ದು ಮಕ್ಕಳೇ? ಇಲ್ಲಿದೆ ನೋಡಿ, ಬಿ ಇಸ್ ದ ಕರೆಕ್ಟ್. ಸ್ಪ್ರಿಂಗ್ ವಾಸರ್ಸ್. ಯಾವ ವಾಸರ್ಸ್ ಅಂತ ಕರಿತೀವಿ ನಾವು? ಸ್ಪ್ರಿಂಗ್ ವಾಸರ್ಸ್. ಯಾವ ವಾಸರ್ಸ್ ಅಂತ ಕರಿತೀವಿ? ಸ್ಪ್ರಿಂಗ್ ವಾಸರ್. ಎರಡನೇದು ಮಕ್ಕಳೇ, ಯೂಸ್ ಟು ಹೋಲ್ಡ್ ದ ಬೋಲ್ಟೆಡ್, ಸ್ಕ್ವೇರ್ ವಿತ್ ಹೈ ಬೀಮ್ ಚಾನಲ್ ಎಕ್ಸೆಟ್ರಾ. ನನ್ನ ಚಿತ್ರದಲ್ಲಿ ತೋರಿಸಿದ್ದೆ. ಯಾವ ವಾಸರ್ಸ್ ಅನ್ನು ಬಳಸ್ತಾರೆ ಇಲ್ಲಿ? ಸೊ ಇಲ್ಲಿ ಬಳಸ್ತಕ್ಕಂಥದ್ದು ಟೇಪರ್ ವಾಸರ್ಸ್ ಅನ್ನ ಬಳಸ್ತಾರೆ. ಯಾವ ವಾಸರ್ಸ್ ಅನ್ನ ಬಳಸ್ತಾರೆ? ಟೇಪರ್ ವಾಸರ್ಸ್ ಅನ್ನ ಬಳಸ್ತೀವಿ. ಎಲ್ಲಿದೆ ಟೇಪರ್ ವಾಸರ್ಸ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್. ಮೂರನೇದು, adjust the friction between the both contacting surface by number of serration and prevent slackening. Which is correct? Serrated. ಯಾವುದು? So that is A is the serrated. Internal toothed lacked wasers. ನಾಲ್ಕನೇದು ನೋಡೋಣ, ಪ್ರಿವೆಂಟ್ ಮೆಷಿನ್ ಸರ್ಫೇಸ್ ಫ್ರಮ್ ಸ್ಕ್ರಾಚಿಂಗ್. ಜನರಲ್ ಆಗಿ ದಟ್ ಈಸ್ ಬಿ, ಪ್ಲೈನ್ ವಾಷರ್ಸ್ ಆರ್ ಮೆಷಿನ್ ವಾಷರ್ಸ್. Used for assemblies with machined components, that is called machined washer. B. So like that, ನಿಮ್ಮ ಎಕ್ಸಾಮ್ ಅಲ್ಲಿ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೀತಿ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾರೆ. ನೀವು ಪ್ರಿಪೇರ್ ಆಗಿ ಇರಬೇಕು. ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ MCQ ಕ್ವಶನ್ಸ್ ಇದೆ ನೋಡೋಣ. ವಾಟ್ ಈಸ್ ದ ನೇಮ್ ಆಫ್ ಟೂತ್ ಟೈಪ್ ಲಾಕ್? ಇಲ್ಲಿ ಇರತಕ್ಕಂಥ ಲಾಕ್ ವಾಸಸ್ ಯಾವುದು? ಇಂಟರ್ನಲ್ ಟೈಪಾ, ಎಕ್ಸ್ಟರ್ನಲ್ ಟೈಪಾ, ಕೌಂಟರ್ ಸಿಂಕಾ? ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್. ಸೊ ದಿಸ್ ಈಸ್ ಎಕ್ಸ್ಟರ್ನಲ್ ಟೈಪ್. ನೋಡಿ ನಿಮ್ಗೆ ಕಾಣಿಸ್ತಾ ಇದೆ. ಓಕೆ, ವಿಚ್ ಇಸ್ ಕರೆಕ್ಟ್? ಬಿ, ಕಂಪ್ಯೂಟರ್ ಜಿ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಸ್ಪ್ರಿಂಗ್ ಸೂಟಬಲ್ ಫಾರ್ ಹೈ ಲೋಡ್ಸ್ ಇನ್ ಲಿಮಿಟೆಡ್ ಸ್ಪೇಸ್ ಫಾರ್ ವಾಸರ್? ಯಾವ ಸ್ಪ್ರಿಂಗ್? ಸೊ flat spring, wide spring, conical spring and compressive spring. So conical spring is the correct suitable. Which type of lock was used with a flat or oval type screw? ಈ ಮೇಲಿನ ಪ್ರಶ್ನೆ ಒಂದು ಬಾರಿ ಎಕ್ಸಾಮ್ ನಲ್ಲಿ ಕೊಟ್ಟಿದ್ದಾನೆ, ಹಾಗಾಗಿ ತಗೊಂಡಿದ್ದೀನಿ. ಇದು ಕೋನಿಕಲ್ ಸ್ಪ್ರಿಂಗ್ ಚಾಪ್ಟರ್ ಬರುತ್ತೆ, ಅದರಲ್ಲಿ ಇರ್ತಕ್ಕಂಥದ್ದು. ಇಟ್ ಇಸ್ ನಾಟ್ slightly relevant to that topic, but the questions ನಿಮಗೆ ಕೇಳಿದಾನೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, which type of lock washer used with flat or oval type screws? External type, internal type, countersunk type and internal type. ಯಾವುದು? ಓವಲ್ ಟೈಪ್ screw ಇದೆ, ಫ್ಲಾಟ್. ಲಾಸ್ಟ್ ಅಲ್ಲಿ ಒಂದು ತೋರಿಸಿದೆ. ಈಗ ಏನದು? ದಟ್ ಇಸ್ ಕಾಲ್ಡ್ countersunk washer. countersunk type washer. ಈ ರೀತಿ ಮಕ್ಕಳೇ ನಿಮಗೆ ಪರೀಕ್ಷೆನಲ್ಲಿ MCQ ಕ್ವಶನ್ಸ್ ಕೊಡ್ತಾರೆ. ಬರ್ತ್ಸ್ಕಿಲ್.com
ಅಥವಾ ನಾನು ಕೊಟ್ಟಿರ್ತಕ್ಕಂಥ ಅನೇಕ ಅಸೈನ್ಮೆಂಟ್ ನಿಮ್ಮ ಈ ಫೋರ್ತ್ ಸೆಮ್ನಲ್ಲಿ ಸೆಕೆಂಡ್ ಇಯರ್ ಬುಕ್ನಲ್ಲಿ ನಿಮಗೆ ಸಿಗುತ್ತೆ. ಅಸೈನ್ಮೆಂಟ್ ಇದೆ. ಎಲ್ಲ ಅಸೈನ್ಮೆಂಟ್, ಎಲ್ಲ ಮಾರ್ಕ್ ಟೆಸ್ಟ್ಗಳನ್ನು, ಈ ವಾಸರ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ. ಯಾವುದಾದ್ರೂ ನಿಮಗೆ ಟ್ವಿಸ್ಟ್ ಇದ್ರೆ, ಕಠಿಣವಾಗಿದೆ, ಅವುಗಳನ್ನು ನನ್ನ ಹತ್ರ ಕೇಳಿ, ನಾನು ನಿಮಗೆ ಅದನ್ನು ಬಿಡಿಸ್ಲಿಕ್ಕೆ ಸಹಾಯವನ್ನು ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಸರ್ ಟಿಲ್ ನೌ. ಧನ್ಯವಾದಗಳು.